ಆತ್ಮೀಯರೇ, ತಮ್ಮೆಲ್ಲರಿಗೆ ನಮಸ್ಕಾರ. ನಮ್ಮ ದೇಶದ ಆ, ಬಹಳ ದೊಡ್ಡ ಜನಸಂಖ್ಯೆಯ ಒಂದು ಭಾಗ ಮಕ್ಕಳು. ನಮ್ಮ ಜನಸಂಖ್ಯೆಯ 42ರಷ್ಟು ಮಕ್ಕಳಿದ್ದಾರೆ. ಈ ಮಕ್ಕಳ ಹಕ್ಕುಗಳ ರಕ್ಷಣೆ ಬಹಳ ಮುಖ್ಯವಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಭಾರತದ ಕೂಡ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿ ಮಾಡಿ ಈ ದೇಶದ ಪ್ರತಿಯೊಂದು ಮಗುವಿನ ಹಕ್ಕನ್ನು ನಾನು ರಕ್ಷಣೆ ಮಾಡ್ತೀನಿ ಅನ್ನುವ ಬದ್ಧತೆಯನ್ನು ವ್ಯಕ್ತಪಡಿಸಿದೆ. ಈಗ ಹಲವು ಮಕ್ಕಳಿಗೆ ಹಕ್ಕುಗಳಿದಾವೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಅವರಿಗೆ ಶಿಕ್ಷಣ. ಆದರೆ ಎಲ್ಲ ಮಕ್ಕಳಿಗೆ ಶಿಕ್ಷಣ ಪಡ್ಕೊಳ್ಳೋದು ಅಷ್ಟು ಸುಲಭ ಸಾಧ್ಯವಾದ ವಿಷಯ ಅಲ್ಲ ಇವತ್ತಿಗೂ ಕೂಡ ಭಾರತದಲ್ಲಿ. ಅದರಲ್ಲೂ ವಿಶೇಷವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಶಿಕ್ಷಣ ಇದೆಯಲ್ಲ, ಸಂಕಷ್ಟದಲ್ಲಿದೆ. ಅವ್ರಿಗೆ ಆಕ್ಸೆಸಬಿಲಿಟಿ, ನಮ್ಮ ಕಾಯ್ದೆ ಏನು ಹೇಳುತ್ತೆ, ಪ್ರತಿಯೊಂದು ಈ ದೇಶದ 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ. ಆದರೆ ಕಾಯ್ದೆಯ ಆಶಯ ಈಡೇರಬೇಕು ಅಂದ್ರೆ ಅದಕ್ಕೆ ಹಲವಾರು ಮೆಕ್ಯಾನಿಸಮ್ಸ್ನ ಕ್ರಿಯೇಟ್ ಮಾಡಬೇಕು. ಆ ಥರ ಕ್ರಿಯೇಟ್ ಮಾಡಿದ ಬಹಳ ಮುಖ್ಯವಾದಂಥ ಒಂದು ಮೆಕ್ಯಾನಿಸಮ್ ಅಂದ್ರೆ ವಸತಿ ಶಾಲೆ ಮತ್ತು ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಿದ್ದು. ಇಲ್ಲಿ ನಮ್ಮ ಮಕ್ಕಳಿಗೆ ಅವ್ರಿಗೆ ಶಿಕ್ಷಣ, ವಸತಿ, ಊಟೋಪಚಾರ ಹೀಗೆ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನ 16 ವರ್ಷಗಳಿಂದ ನಮ್ಮ ಸರ್ಕಾರ ಮಾಡ್ತಾ ಬಂದಿದೆ. ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನ ನಾವು ಗಮನಿಸಿ ನೋಡಿದಾಗ ಮಕ್ಕಳ ಮೇಲೆ, ಅವರು ಮಕ್ಕಳಾಗಿರುವ ಕಾರಣಕ್ಕೆ ಹಲವಾರು ದೌರ್ಜನ್ಯಗಳು, ಹಿಂಸೆಗಳು, ಕಿರುಕುಳಗಳು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದನ್ನ ತಡೆಗಟ್ಟಬೇಕು ಅನ್ನೋ ಬಗ್ಗೆ ಹಲವಾರು ಕಾಯ್ದೆ, ಕಾನೂನು ಮತ್ತು ನಿಯಮ, ನೀತಿಗಳು, ಪಾಲಿಸೀಸ್ ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಬಂದಿದೆ. ಅದರಲ್ಲಿ 2 ಮುಖ್ಯ ವಿಷಯಗಳನ್ನ ನಾನು ನಿಮ್ಮೊಟ್ಟಿಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೆ. ನಮ್ಮ ರಾಜ್ಯದ ಮಕ್ಕಳಿಗೆ ಒಂದು ಸುರಕ್ಷಿತವಾದ ವಾತಾವರಣ, ಅವರು ಹಕ್ಕುಗಳ ರಕ್ಷಣೆ ಆಗುವಂತೆ, ಅವರನ್ನ ದೌರ್ಜನ್ಯ, ಹಿಂಸೆ, ಕಿರುಕುಳ, ನಿರ್ಲಕ್ಷ್ಯದಿಂದ ತಪ್ಪಿಸುವುದಕ್ಕೆ ಬಹಳ ಮುಖ್ಯವಾದಂಥ ಒಂದು ಪಾಲಿಸಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ 2016. ಇತ್ತೀಚೆಗೆ 2023 ಅದು ತಿದ್ದುಪಡಿ ಕೂಡ ಆಗಿದೆ. ಈ ನೀತಿಯನ್ನ ಎಲ್ಲಾ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಕೂಡ ಅಡಾಪ್ಟ್ ಮಾಡ್ಕೋಬೇಕು ಅಂತ ನೀತಿಯ ಆಶಯ ಮತ್ತು ಅದರ ಒಂದು ನಿರ್ದೇಶನ ಕೂಡ. ಆದಾಗ್ಯೂ ಸಾಕಷ್ಟು ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ವಸತಿ ನಿಲಯಗಳಲ್ಲಿ ಇನ್ನೂ ಕೂಡ ಮಕ್ಕಳ ರಕ್ಷಣಾ ನೀತಿ 2016 ಅನುಷ್ಠಾನ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ವಸತಿ ನಿಲಯ ಅಥವಾ ನಮ್ಮ ವಸತಿ ಶಾಲೆಯಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿಯನ್ನ ಹೇಗೆ ಅನುಷ್ಠಾನ ಮಾಡ್ಬೋದು, ಯಾವೆಲ್ಲ ಹಂತಗಳಿದೆ ಅಂತ ಬಹಳ ಸಂಕ್ಷಿಪ್ತವಾಗಿ ನಾನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಿದ್ದೆ. ಹಂತ 1, ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ 2016 ಏನು ಒಂದು ಪಾಲಿಸಿ ಇದೆ, ಅದರ ಪೂರ್ಣ ಡಾಕ್ಯುಮೆಂಟ್ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಲಭ್ಯ ಇದೆ. ಅದನ್ನ ಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಇದು ಇಲಾಖೆಯ, ಅದರಲ್ಲೂ ವಿಶೇಷವಾಗಿ ಆ ಶಾಲೆಯ ಅಥವಾ ವಸತಿ ನಿಲಯದ ಮುಖ್ಯಸ್ಥರ ಬಹಳ ಮುಖ್ಯವಾದಂಥ ಒಂದು ಜವಾಬ್ದಾರಿ. ಅದರಲ್ಲಿ ಅದರ ನೀತಿಯ ವ್ಯಾಪ್ತಿ, ಉದ್ದೇಶ ಮತ್ತು ಈ ನೀತಿಯ ಕಾರ್ಯವಿಧಾನಗಳು, ಅನುಸರಿಸಬೇಕಾದಂತಹ ಕ್ರಮಗಳು ತುಂಬಾ, ಮತ್ತು ಇದರ ಮೇಲುಸ್ತುವಾರಿ, ಇದೆಲ್ಲ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಕೊಡಲಾಗಿದೆ, ವಿವರಗಳನ್ನ ಒದಗಿಸಲಾಗಿದೆ. ನಾನು ಅದನ್ನ ಪ್ರಸ್ತಾಪ ಮಾಡಕೋಲ್ಲ, ಇದನ್ನ ನೀವು ಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಇದು 1ನೇ ಪಾಯಿಂಟ್, ಮೊದಲ ಹಂತ. 2ನೇ ಹಂತ, ನೀವು ಆ ಪುಸ್ತಕವನ್ನು ಅಧ್ಯಯನ ಮಾಡಿದಾಗ ಅಲ್ಲಿ ಒಂದು ಸ್ಯಾಂಪಲ್ ನಾವು ನಮ್ಮ ಸಂಸ್ಥೆಗೆ ಅಥವಾ ನಮ್ಮ ಶಾಲೆಗೆ, ನಮ್ಮ ವಸತಿ ನಿಲಯಕ್ಕೆ ಕಸ್ಟಮೈಸ್ಡ್ ಪಾಲಿಸಿ ಹೇಗೆ ಮಾಡ್ಕೋಬೇಕು ಅಂತ ಒಂದು ಸ್ಯಾಂಪಲ್ ಕಾಪಿಯನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಅದನ್ನ ಆಧರಿಸಿ ನಮ್ಮ ವಸತಿ ನಿಲಯಕ್ಕೆ ಅಥವಾ ನಮ್ಮ ವಸತಿ ಶಾಲೆಯ ವ್ಯಾಪ್ತಿಗೆ ಸಂಬಂಧಿಸಿಪಡುವಂತಹ ಮಕ್ಕಳ ರಕ್ಷಣಾ ನೀತಿಯನ್ನ ನಾವು ಬರ್ಕೋಬೇಕು. ಯಾರು ಬರ್ಕೋಬೇಕು? ಆ ಸಂಸ್ಥೆಯಲ್ಲಿರುವ ಎಲ್ಲ ನಮ್ಮ ಸಿಬ್ಬಂದಿಗಳು ಯಾರಿದ್ದಾರೆ ನಾವೆಲ್ಲ ಜೊತೆ ಸೇರ್ಬೇಕು, ಚರ್ಚೆ ಮಾಡಬೇಕು. ಅದರಲ್ಲಿ ಮಕ್ಕಳನ್ನು ಸೇರಿಸ್ಕೊಂಡು ಚರ್ಚೆ ಮಾಡ್ತಾ ಈ ಪಾಲಿಸಿಯನ್ನ ಬರಿಬೇಕು. ಅದನ್ನ ಹೇಗೆ ಬರಿಬೇಕು, ಅದರ ಯಾವ್ಯಾವ ಹಂತಗಳನ್ನ ಅನುಸರಿಸಬೇಕು ಅಂತ ಸ್ಯಾಂಪಲ್ ಏನ್ ಪ್ರತಿ ಇದೆ ಅದರಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಇದು 2ನೇ ಹಂತ. 3ನೇ ಹಂತ, ಈಗ ಪಾಲಿಸಿ ಆಯ್ತು ನಮ್ಮ ವಸತಿ ಶಾಲೆಯಲ್ಲಿ ಅಥವಾ ಒಂದು ವಸತಿ ನಿಲಯದಲ್ಲಿ. ಹಾಗಾದ್ರೆ ಇದನ್ನ ಅನುಷ್ಠಾನ ಮಾಡಬೇಕಲ್ಲ, ಬರೀ ಪಾಲಿಸಿ ಬರೆದಿಟ್ಕೊಂಡು ಪುಸ್ತಕದಲ್ಲಿ ಇದ್ರೆ ಸಾಲದು. ಹಾಗಿದ್ದರೆ ಇದನ್ನು ಅನುಷ್ಠಾನ ಮಾಡುವುದಕ್ಕೆ ಪ್ರತಿ ಶಾಲೆ, ವಸತಿ ಶಾಲೆ ಮತ್ತು ವಸತಿ ನಿಲಯದಲ್ಲಿ ಕಡ್ಡಾಯವಾಗಿ ಮಕ್ಕಳ ಸುರಕ್ಷತಾ ಸಮಿತಿ ರಚನೆ ಆಗಬೇಕು. ಈ ಸಮಿತಿಗೆ ಆ ಇನ್ಸ್ಟಿಟ್ಯೂಷನ್ ಮುಖ್ಯಸ್ಥರಾಗಿರ್ತಾರೆ, ಅವರು ಅಧ್ಯಕ್ಷರಾಗಿರ್ತಾರೆ, 2 ಶಿಕ್ಷಕರು ಸದಸ್ಯರಾಗಿರ್ತಾರೆ. ಅದರಲ್ಲಿ ಕಡ್ಡಾಯವಾಗಿ ಒಬ್ಬರನ್ನ ಏನ್ ಮಾಡಬೇಕು, ಮಹಿಳೆಯರನ್ನ ಇರೋದನ್ನ ಎನ್ಶೋರ್ ಮಾಡ್ಕೋಬೇಕು. 3ನೇದು 2 ವಿದ್ಯಾರ್ಥಿಗಳನ್ನ ತಗೋಬೇಕು. 4ನೇದು ಪೋಷಕರು, 3 ಜನ ಪೋಷಕರನ್ನ ಸದಸ್ಯರನ್ನ ಮಾಡಬೇಕು.
ಹೆಲ್ತ್ ಸಿಬ್ಬಂದಿಯವರು ಇದ್ರೆ ಅವ್ರನ್ನು ಕೂಡ ಸದಸ್ಯರನ್ನ ಮಾಡಬೇಕು. ಹೀಗೆ ಒಂದು ಕಮಿಟಿ, ಈ ಕಮಿಟಿಯನ್ನ ಫಾರ್ಮ್ ಮಾಡಬೇಕು. ಈ ಕಮಿಟಿಯನ್ನ ಕೇವಲ ನಾವು ಒಂದು ನೋಟಿಸ್ ಬೋರ್ಡ್ ನಲ್ಲಿ ಬರೆದು ಇನ್ ಸಮಿತಿ ಮಾಡಿದೀವಿ ಅಂತ ಹಾಕಿದ್ರು, ಒಂದು ನೋಟ್ ಬುಕ್ ಅಲ್ಲಿ ಬರೆದು ಹಿಂಗ್ ಮಾಡಿದೀವಿ ಅಂತ ಹಾಕಿದ್ರೆ ಸಾಲದು. ಇದು ಬಹಳ ಕ್ರಿಯಾಶೀಲವಾದಂತ ಕಮಿಟಿಯಾಗಿ ಕೆಲಸ ಮಾಡಬೇಕು. ಆ ಕೆಲಸ ಮಾಡುವುದಕ್ಕೆ ಬಹಳ ಮುಖ್ಯವಾಗಿ ಪ್ರತಿ ತಿಂಗಳಿಗೆ ಮತ್ತು 3 ತಿಂಗಳಿಗೊಮ್ಮೆ ವಿಶೇಷ ಸಭೆಗಳನ್ನು ಆಯೋಜಿಸಬೇಕು. ಸಭೆ ಸೇರ್ಬೇಕು, ಸಭೆಯಲ್ಲಿ ಚರ್ಚೆ ಮಾಡಬೇಕು. ನಾವು ಪಾಲಿಸಿಲಿ ಬರ್ಕೊಂಡಂತ ಅಂಶಗಳು ನಮ್ಮ ಇನ್ಸ್ಟಿಟ್ಯೂಷನ್ ವ್ಯಾಪ್ತಿನಲ್ಲಿ ಹೇಗೆ ಅನುಷ್ಠಾನ ಆಗ್ತಾ ಇದೆ, ಏನಾದ್ರು ಸವಾಲುಗಳು ಕಂಡು ಬಂದಿದೆಯಾ ಅನ್ನೋದನ್ನ ಗಮನಿಸಬೇಕು. ಅದನ್ನ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ನಡಾವಳಿ ಪುಸ್ತಕ ಇಡಬೇಕು. ಆ ನಡಾವಳಿ ಪುಸ್ತಕದಲ್ಲಿ ಇದೆಲ್ಲ ದಾಖಲಾಗಬೇಕು. ನೋಡಿ, ಇಲ್ಲಿ ಒಂದು ಸಮಿತಿ ಕ್ರಿಯಾಶೀಲವಾಗಿದೆ ಅಂತ ಯಾರೇ ನಿಮ್ಮನ್ನ ಮೇಲಿನ ಅಧಿಕಾರಿಗಳು ಮೇಲುಸ್ತುವಾರಿ ಮಾಡುವಾಗ ಪರಿಶೀಲನೆಗೆ ಬಂದಾಗ ಈ ನಡಾವಳಿ ಪುಸ್ತಕ ಇದೆಯಾ, ಕಮಿಟಿಲಿ ಸದಸ್ಯರಿದ್ದಾರಾ, ನಿಗದಿತವಾಗಿ ಸಭೆ ನಡೀತಿದ್ಯಾ ಅಂತಾನೆ ಕೇಳ್ತಾರೆ. ಹಾಗಾಗಿ ಬಹಳ ಮುಖ್ಯವಾದಂತ ಅಂಶ. ಮತ್ತು ಇನ್ನೊಬ್ರು ಯಾರು ಕೇಳ್ತಾರೆ, ಪರಿಶೀಲನೆ ಬರ್ತಾರೆ ಅನ್ನೋದು ದೃಷ್ಟಿಕೋನ ಅಲ್ಲ. ನಮ್ಮ ಇನ್ಸ್ಟಿಟ್ಯೂಷನ್ ನಲ್ಲಿರೋ ಮಕ್ಕಳಿಗೆ ಕೇವಲ ಊಟ ವಸತಿಯನ್ನು ಕೊಟ್ಟರೆ ಸಾಲದು, ಕಲಿಕೆ ಗುಣಮಟ್ಟವನ್ನು ನೋಡಿದ್ರೆ ಅಷ್ಟೇ ಸಾಲದು. ಅವರ ರಕ್ಷಣೆ ಮಾಡೋದು, ಅವರ ಸುರಕ್ಷತೆ ನಮ್ಮ ಆದ್ಯತೆ ಆಗಿರಬೇಕು. ಆ ಹಿನ್ನೆಲೆಯಲ್ಲೇನೆ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಬಂದಿರುವಂಥದ್ದು. ಹಾಗಾಗಿ ಅರ್ಥಪೂರ್ಣವಾಗಿ ಇದು ಅನುಷ್ಠಾನ ಆಗಬೇಕು. ಯಾವ್ದು ಪಾಲಿಸಿ ಇದೆ ಅನುಷ್ಠಾನ ಮಾಡಬೇಕು, ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ರು ಆಯ್ತು, ಯಾರೋ ಬಂದಾಗ ತೋರಿಸಿದ್ರಾಯ್ತು ಅನ್ನುವ ಆ ಒಂದು ತಾತ್ಸಾರ ಮನೋಭಾವವನ್ನ ಸೈಡಿಗಿಟ್ಟು ಇದು ಒಂದು ಅರ್ಥಪೂರ್ಣವಾದಂಥ ಕ್ರಿಯಾಶೀಲವಾದಂಥ ಸಮಿತಿಯಾಗಿ ಕೆಲಸ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ನಾವು ಸುಮಾರು ಒಂದು 3 ಹಂತವನ್ನು ನಾವು ನೋಡಿದ್ವಿ. ಹಾಗಿದ್ದಾಗ ಇನ್ಸ್ಟಿಟ್ಯೂಷನ್ನ ಮುಖ್ಯಸ್ಥರಿಂದ ಹಿಡಿದು ಅಪ್ ಟು ಗಾರ್ಡ್ ವರೆಗೂ ಈ ಪಾಲಿಸಿ ಇದೆ ಅನ್ನೋದು ಅವ್ರೆಲ್ಲರಿಗೂ ಅರಿವಿರ್ಬೇಕು. ಯಾರೋ 4 ಜನ ಕೂತ್ ಬರೆದು ಎಲ್ಲೋ HM ರೂಮಲ್ಲಿ ಅಥವಾ ಪ್ರಿನ್ಸಿಪಲ್ ರೂಮಲ್ಲಿ ಇಟ್ಟು ಕ್ಲೋಸ್ ಮಾಡಿದ್ರೆ ಆಗಲ್ಲ. ಇದನ್ನ ಇಂಥದ್ದೊಂದು ಪಾಲಿಸಿ ಮಾಡಿದೀವಿ, ಮಕ್ಕಳ ಹಕ್ಕುಗಳಿದಾವೆ, ಮಕ್ಕಳಿಗೆ ಇಂಥದ್ದೆಲ್ಲ ಹಕ್ಕುಗಳಿದಾವೆ, ಆ ಹಕ್ಕುಗಳು ರಕ್ಷಣೆ ಮಾಡೋದಕ್ಕೆ ನಮ್ಮ ವಸತಿ ನಿಲಯದಲ್ಲಿ, ನಮ್ಮ ವಸತಿ ಶಾಲೆಯಲ್ಲಿ ಈ ತರದೊಂದು ಮೆಕ್ಯಾನಿಸಮ್ ಇದೆ, ನಮ್ಮಲ್ಲಿ ಒಂದು ಸಮಿತಿ ಇದೆ. ಆ ಸಮಿತಿ ಏನೆಲ್ಲ ಚರ್ಚೆ ಮಾಡುತ್ತೆ, ಹೀಗೆ ಈ ಎಲ್ಲ ಮಾಹಿತಿಯನ್ನ ಎಲ್ಲಾ ಸಿಬ್ಬಂದಿಗೆ ಓರಿಯೆಂಟ್ ಮಾಡೋದು ಬಹಳ ಮುಖ್ಯ. ಮತ್ತು ನೀವು ಮಕ್ಕಳ ರಕ್ಷಣಾ ನೀತಿ 2016 ಪುಸ್ತಕದಲ್ಲಿ ಒಂದು ಬದ್ಧತಾ ಸ್ವೀಕಾರ ಪತ್ರ ಅಂತ ಒಂದಿದೆ, ಒಂದು 2 ಪೇಜ್. ನಾನು ಇದೆಲ್ಲ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಇರುವ ಅಥವಾ ನಮ್ಮ ವಸತಿ ನಿಲಯದಲ್ಲಿರುವ ಈ ಎಲ್ಲ ನಿಯಮಗಳನ್ನ, ನಾನು ಮಕ್ಕಳ ಹಕ್ಕುಗಳನ್ನ, ಅವರ ಘನತೆಯನ್ನ, ಅವರ ಗುರುತನ್ನ, ಇದೆಲ್ಲವನ್ನು ನಾನು ಗೌರವಿಸ್ತೇನೆ ಮತ್ತು ನನ್ನ ನಡವಳಿಕೆಯಲ್ಲಿ ಇದನ್ನ ಅನುಸರಿಸ್ತೇನೆ, ಒಪ್ಪಿಕೊಂಡಿದ್ದೇನೆ ಅಂತೇಳಿ ಒಂದು ಬದ್ಧತಾ ಸ್ವೀಕಾರ ಪತ್ರ ಅಂತ ಆ ಪತ್ರವನ್ನ ಪ್ರತಿಯೊಂದು ವ್ಯಕ್ತಿ ಯಾರು ಸಿಬ್ಬಂದಿ ಇದ್ದಾರೆ ಎಲ್ಲರಿಗೂ ಅದನ್ನೊಂದೊಂದು 2 ಪೇಜಸ್ ಏನಿದೆ ಅದನ್ನು ಪ್ರಿಂಟ್ ತಗೋಬೇಕು. ಅವ್ರದ್ದು ಹೆಸರು, ಪದನಾಮ, ದಿನಾಂಕ ಅಷ್ಟನ್ನು ಬರೆದು ಎಲ್ಲರ ಹತ್ರ ಕೂಡ ಅದನ್ನ ಸಿಗ್ನೇಚರ್ ಮಾಡಿ ಒಂದು ಫೈಲ್ ನ ಮೇಂಟೈನ್ ಮಾಡಬೇಕು. ಇದು ಈ ಬದ್ಧತಾ ಸ್ವೀಕಾರ ಪತ್ರಕ್ಕೆ ಕೇವಲ 2 ವರ್ಷ ಮಾತ್ರ ವ್ಯಾಲಿಡಿಟಿ ಇದೆ. ಮತ್ತೆ 2 ವರ್ಷ ಆದ್ಮೇಲೆ ಇದನ್ನ ಬದಲಾಯಿಸುವಂಥದ್ದು ಬಹಳ ಮುಖ್ಯ. ಇಲ್ಲಿಗೆ ಅಂತ 4 ಆಯ್ತು. ಅಂತ 5, ನಮ್ಮ ಪ್ರತಿಯೊಂದು ವಸತಿ ನಿಲಯದಲ್ಲಿ ಹಾಗೂ ಶೈಕ್ಷಣಿಕ ಸಂಸ್ಥೆಯ ಕಟ್ಟಡದ ಮೇಲೂ ಕಡ್ಡಾಯವಾಗಿ ಮಕ್ಕಳ ಸಹಾಯವಾಣಿ 1098 ಪ್ರದರ್ಶನ ಆಗಿರೋದು ಬಹಳ ಮುಖ್ಯ. ಜೆರಾಕ್ಸ್ ಶೀಟಲ್ಲಿ ಅಂಟಾಕೋದು, ಫ್ಲೆಕ್ಸಲ್ ಮಾಡ್ಸಾಕಿರೋದು ಇದು ಸರಿಯಾದ ವಿಧಾನ ಅಲ್ಲ. ಶಾಶ್ವತ ಫಲಕದಲ್ಲಿ ಕಡ್ಡಾಯವಾಗಿ ಬರ್ಸ್ಬೇಕು. ಮತ್ತು ಅಲ್ಲಿ ಕೇವಲ ಮಕ್ಕಳ ಸಹಾಯವಾಣಿ 1098 ಅಂತ ಬರೆದ್ರೆ ಸಾಲದು. ಯಾವ ಸಂದರ್ಭಗಳಲ್ಲಿ ಮಕ್ಕಳು ಕರೆ ಮಾಡಬೇಕು ಅನ್ನುವ ವಿವರನ್ನ ಅಲ್ಲಿ ಕೊಟ್ಟಿರೋದು ಬಹಳ ಮುಖ್ಯ. ನಿಮ್ಮ ಇದಕ್ಕೆ ಫಾರ್ಮ್ಯಾಟ್ ಬೇಕಿದ್ರೆ ನಿಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವ್ರನ್ನ ಸಂಪರ್ಕ ಮಾಡಿದ್ರೆ ಅವ್ರಿಗೆ ನಿಮಗಿರುವಂತ ಒಂದು ನಿಗದಿತ ನಮೂನೆಯನ್ನ ಕೊಡ್ತಾರೆ. ಆ ನಮೂನೆಯನ್ನ ಆಧರಿಸಿ ನಿಮ್ಮಲ್ಲಿ ಒಂದು ಶಾಶ್ವತ ಫಲಕದಲ್ಲಿ ಪೇಂಟ್ ಅಲ್ಲಿ ಬರ್ಸುವಂಥದ್ದು, ವಿದ್ಯಾರ್ಥಿಗಳಿಗೆ ಕಾಣೋಂತರ HM ರೂಮಲ್ಲೋ ಪ್ರಿನ್ಸಿಪಲ್ ರೂಮಲ್ಲೋ ಬರ್ಸಿದ್ರೆ ಆಗಲ್ಲ. ಮಕ್ಕಳು ಪ್ರೇಯರ ಎಲ್ಲಿ ಮಾಡ್ತಾರೆ ಅಂತ ಕಡೆ, ಅವರ ತರಗತಿ ಕೋಣೆ ಅಥವಾ ಅವರ ವಸತಿ ಶಾಲೆ ಇದ್ರೆ ಅವರು ಮಲ್ಕೊಳ್ಳುವಂತ ಕೊಠಡಿಗಳಲ್ಲಿ ಮಕ್ಕಳ ಸಹಾಯವಾಣಿಯನ್ನು ಪ್ರದರ್ಶನ ಮಾಡುವಂಥದ್ದು ಅಂತ 5. ಕೇವಲ ಬರೀ ಮಕ್ಕಳ ಸಹಾಯವಾಣಿಯನ್ನ ಬರ್ದಿದೀವಿ ಅಂದಾಕ್ಷಣಕ್ಕೆ ಸಾಲದು. ಮಕ್ಕಳ ಸಹಾಯವಾಣಿಯನ್ನ ಮಕ್ಕಳಿಗೆ ಅವೇರ್ನೆಸ್ ಕೊಡ್ಬೇಕು. ಮಕ್ಕಳೇ, ಇದೊಂದು ಸಹಾಯವಾಣಿ ಇದೆ, ಇದು ಯಾವುದಕ್ಕೆಲ್ಲ ಬಳಸ್ಕೋಬಹುದು, ಎಂತ ಸಂದರ್ಭದಲ್ಲಿ ನೀವು ಇದನ್ನ ಸಂಪರ್ಕ ಮಾಡ್ಬೋದು ಅನ್ನೋ ಓರಿಯೆಂಟೇಶನ್ ಬಹಳ ಮುಖ್ಯ. ನಾವು ಬಹಳಷ್ಟು ಬಾರಿ ನಾವು ಭೇಟಿ ಮಾಡಿದ ಸಂದರ್ಭದಲ್ಲಿ ವಸತಿ ನಿಲಯ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ಏನಕ್ಕೆ ಮಕ್ಕಳೇ ಇದನ್ನ ನಂಬರ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಹೇಳೋದು ಕೇವಲ ಚೈಲ್ಡ್ ಮ್ಯಾರೇಜ್ ಆದ್ರೆ ಫೋನ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲ, ಅದಕ್ಕಿಂತ ಮೀರಿದ ಎಷ್ಟೋ ವಿಷಯಗಳಲ್ಲಿ ಮಕ್ಕಳ ಸಹಾಯವಾಣಿಯನ್ನು ನಾವು ಬಳಸಬಹುದು ಅನ್ನುವ ಕನಿಷ್ಠ ತಿಳುವಳಿಕೆಯನ್ನ, ಅರಿವನ್ನು ಉಂಟು ಮಾಡುವಂಥದ್ದು ಬಹಳ ಮುಖ್ಯವಾದಂತ ಹಂತ. ಇನ್ನು ಹಂತ 6, ನಾವು ಪ್ರತಿ ಶೈಕ್ಷಣಿಕ ಸಂಸ್ಥೆಯಲ್ಲೂ ಕೂಡ ಮಕ್ಕಳಿಗೆ ಸಲಹಾ ಪೆಟ್ಟಿಗೆ ಇಡುವಂಥದ್ದು ಇಂಪಾರ್ಟೆಂಟ್. ಎಲ್ಲ ಮಕ್ಕಳು ಬಂದು ಮುಕ್ತವಾಗಿ ನಮ್ಮ ಹತ್ರ ನಮ್ಗೆ ಆಗ್ತಿರೋ ಸಮಸ್ಯೆ ಕುಂದುಕೊರತೆಗಳನ್ನ ಹೇಳ್ಕೊಳಕ್ ಆಗಲ್ಲ. ಅಂತ ಸಂದರ್ಭಗಳಲ್ಲಿ ನಾವು ಅವರಿಗೆ
ಬೇರೆ ಪರ್ಯಾಯ ಮಾರ್ಗಗಳನ್ನ ಕೊಡೋದು ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲೇನೆ ಸಲಹಾ ಪೆಟ್ಟಿಗೆಯನ್ನ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಅಲ್ಲೂ ಇಡೋದು ಕಡ್ಡಾಯ ಅಂತ ನಮ್ಮ ಪಾಲಿಸಿ ಹೇಳುತ್ತೆ. ಇಟ್ಟಿದ್ದಾರೆ, ನಾವು ಭೇಟಿ ಮಾಡಿದಾಗ ನೋಡ್ತೀವಿ. ಎಲ್ಲಿ ಇಟ್ಟಿದ್ದಾರೆ? HM ರೂಮು, ಪ್ರಿನ್ಸಿಪಲ್ ರೂಮಲ್ಲಿ ಇಟ್ಟಿರೋದನ್ನ ನಾವು ನೋಡ್ತೀವಿ. ಇದು ಸರಿಯಾದ ವಿಧಾನ ಅಲ್ಲ. ಯಾವೊಂದು ಮಗು ಕೂಡ ತನ್ನ ಸಲಹೆಯನ್ನ, ತನ್ನ ದುಃಖ ದುಮ್ಮಾನಗಳನ್ನ ಬಂದು ಏನ್ ಮಾಡಲ್ಲ, HM ರೂಮಲ್ಲೋ ಇನ್ಸ್ಟಿಟ್ಯೂಷನ್ ಮುಖ್ಯಸ್ಥರ ರೂಮಲ್ಲಿ ಬಂದು ಹಾಕಲ್ಲ. ಹಾಗಾಗಿ ಅದಕ್ಕೂ ಕೂಡ ಒಂದು ಪ್ರೊಸೀಜರ್ ಇದೆ. ಉದಾಹರಣೆಗೆ ಎಲ್ಲಿ CC ಕ್ಯಾಮ್ರಾ ಕವರ್ ಆಗಲ್ಲ, ಮೆಟ್ಲತ್ತಬೇಕಾದ್ರೆ ಅಂತ ಜಾಗ, ಅಥವಾ ಶೌಚಾಲಯಕ್ಕೆ ಹೋಗುವಂತದ್ದು ಜಾಗ, ಅಥವಾ ಅವರು ಮಲಗುವ ಜಾಗ, ಅಥವಾ ಊಟ ಮಾಡುವ ಸಂದರ್ಭದಲ್ಲಿ ಅಲ್ಲೇನಾದ್ರೂ ನಿಮ್ಮ ಊಟದ ಕೋಣೆ ಇದ್ರೆ ಅಲ್ಲಿ ಯಾವ್ದಾದ್ರು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಗುರುತಿಸಿ ಇಡಬೇಕು. ಎಷ್ಟಿಡಬೇಕು? ಕನಿಷ್ಠ 50 ಮಗುವಿಗೆ ಒಂದರಂತೆ ನಿಮ್ಮ ಶಾಲೆಯ ಸಂಖ್ಯೆಗೆ ಅನುಗುಣವಾಗಿ, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸಲಹಾ ಪೆಟ್ಟಿಗೆಯನ್ನು ಇಡೋದು ಇಂಪಾರ್ಟೆಂಟ್. ಸರಿ, ಇಟ್ಟಿದ್ದು ಆಯ್ತು, ಎಲ್ಲ ಸಂಖ್ಯೆನೂ ಆಯ್ತು. ಹಾಗಿದ್ರೆ ಏನ್ ಮಾಡೋದು? ಈ ಚೀಟಿನೇ ಬರಲ್ಲ. ಆದ್ರೆ ತುಂಬಾ ಬಾರಿ ನಾವು ಗಮನಿಸಿ ನೋಡಿದಾಗ, ಸರ್ ಹಾಕಿದೀವಿ ಸರ್ 2-3 ವರ್ಷ ಆಯ್ತು, ಒಂದ್ ಚೀಟಿನೂ ಬಿದ್ದಿಲ್ಲ ಅಂತ ಹೇಳ್ತೀವಿ ನಾವು. ಅದು ಚೀಟಿ ಬಿದ್ದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ ಅಲ್ಲ. ಅಲ್ಲಿಗೆ ಮಕ್ಕಳು ಚೀಟಿ ಬರೆದು ಹಾಕುವಷ್ಟು ಸುರಕ್ಷಿತ ವಾತಾವರಣ ನಾವು ಇನ್ನು ಕೊಟ್ಟಿಲ್ಲ. ಮತ್ತು ದೂರ ಬರೆದು ಹಾಕ್ಬೇಕು ಅನ್ನೋದನ್ನ ತೆಗೆದಾಕ್ಬೇಕು ನಾವು. ಈ ದೂರ ಬರೀಬೇಕಾಗಿಲ್ಲ. ನಮ್ಮ ಇನ್ಸ್ಟಿಟ್ಯೂಷನ್, ನಮ್ಮ ವಸತಿ ಶಾಲೆ, ನಮ್ಮ ವಸತಿ ನಿಲಯದಲ್ಲಿ ಇನ್ನೂ ಚೆನ್ನಾಗಾಗ್ಬೇಕಾಗಿರೋದಕ್ಕೆ ನನ್ನ ಸಲಹೆ ಹೀಗಿದೆ ಅಂತ ಸಲಹೆ ಕೂಡ ಹಾಕ್ಬೇಕು. ಹಾಗಾಗಿನೇ ಈ ತಿಳುವಳಿಕೆ, ಸಲಹಾ ಪೆಟ್ಟಿಗೆ ಅಂದ್ರೆ ಏನು, ಅಲ್ಲಿ ಹೇಗೆ ಬರಿಬೇಕು, ಏನೆಲ್ಲ ಬರೆಯಕ್ ಸಾಧ್ಯತೆ ಇದೆ ಅನ್ನೋದು ಕೂಡ ಅವೇರ್ನೆಸ್ ನ ಮಕ್ಕಳಿಗೆ ಕೊಟ್ಟರೆ ಮಾತ್ರ ಅಂತವು ಸುರಕ್ಷಿತವಾದ, ಸ್ನೇಹಮಯವಾದಂತ, ಮಕ್ಕಳ ಸ್ನೇಹಿಯಾದಂತ ವಾತಾವರಣ ಇದ್ರೆ ನಿಜವಾಗ್ಲೂ ಮಕ್ಕಳು ಏನ್ ಮಾಡ್ತಾರೆ, ಅಲ್ಲಿ ಏನಾದ್ರು ತಮ್ಮ ಅಭಿಪ್ರಾಯ ಹೇಳ್ತಾರೆ. ಇನ್ನೂ ಕೂಡ ಒಳ್ಳೆ ವ್ಯವಸ್ಥೆ ಆಗಕ್ ಸಾಧ್ಯ ಆದ್ರೆ ಡೈರೆಕ್ಟ್ ಬಂದು ನಿಮಗೆ ಹೇಳುವ ಸಾಧ್ಯತೆಗಳು ಇರೋದನ್ನ ನಾವು ಎನ್ಶೋರ್ ಮಾಡ್ಕೋಬಹುದು. ಇದು ಅಂತ 6 ನಾವು ನೋಡಿದ್ವಿ. ಮತ್ತೆ ಈ ಸಹಾಯವಾಣಿಗೆ ಸಂಬಂಧಪಟ್ಟ ಇನ್ನೊಂದು ವಿಷಯ ಏನಂದ್ರೆ, ಏನ್ ಬಂತು, ಅಲ್ಲಿ ಏನ್ ಬರ್ದಿದ್ದಾರೆ ಇದನ್ನ ಚೆಕ್ ಮಾಡ್ಬೇಕು ನಿಗದಿತವಾಗಿ. ಪ್ರತಿ ತಿಂಗಳು ನಿಮ್ಮ ಮಕ್ಕಳ ಸುರಕ್ಷತಾ ಸಮಿತಿಯ ಸಭೆ ನಡೆಯುತ್ತಲ್ಲ, ಆ ಸಮಿತಿಯ ಸಭೆಯ ದಿನ ಅದನ್ನ ಓಪನ್ ಮಾಡಿ ಅಲ್ಲಿ ಅದನ್ನ ಚೆಕ್ ಮಾಡಿ ಅದಕ್ಕೊಂದು ದಾಖಲೆಯನ್ನ ಇಟ್ಟು ಒಂದು ನೋಟ್ಬುಕ್ ಅಲ್ಲಿ ಏನೇನ್ ಆ ತಿಂಗಳಲ್ಲಿ ಬಂದಿತ್ತು ಅಂತ ಏನ್ ಮಾಡ್ಬೇಕು, ಬರಿಬೇಕು. ಆ ಬರಿಬೇಕಾದ್ರೆ ಎಲ್ಲಾದ್ರೂ ಮಕ್ಕಳ ಅವ್ರ ಹೆಸರು ಬರ್ದಾಕಿದ್ರೆ ಯಾವುದೇ ಕಾರಣಕ್ಕೆ ಆ ದಾಖಲೆಯಲ್ಲಿ ಮಕ್ಕಳ ಹೆಸರನ್ನ ಬರಿಬಾರ್ದು. ಅವ್ರು ಏನ್ ದೂರ್ ಕೊಟ್ರು ಅಥವಾ ಅದ್ರಲ್ಲಿ ಏನ್ ಸಲಹೆ ಬಂದಿತ್ತು ಅದಕ್ಕೆ ನಾವೇನ್ ಕ್ರಮ ತಗೊಂಡಿದ್ವಿ ಅಷ್ಟೊಂದು ದಾಖಲೆ ಮಾಡಿದ್ರೆ ಸಾಕು. ಅದನ್ನ ಎತ್ತಿ ಆ ಚೀಟಿಗಳನ್ನ ಯಾರಿಗೂ ಕಾಣದೆ ಕಾನ್ಫಿಡೆನ್ಶಿಯಲ್ ಆಗಿ ಎತ್ತಿಡುವಂಥದ್ದು ಬಹಳ ಇಂಪಾರ್ಟೆಂಟ್ ಸಲಹಾ ಪೆಟ್ಟಿಗೆಯ ವಿಷಯದಲ್ಲಿ. ಇನ್ನು ನೆಕ್ಸ್ಟ್, ಇದಿಷ್ಟು ನಮ್ಮ ಸಂಸ್ಥೆಯ ಒಳಗಡೆ ಆದ್ರೆ ಮಕ್ಕಳಿಗೆ ರೈಟ್ ಟು ಪಾರ್ಟಿಸಿಪೇಷನ್ ಅಂತೀವಿ, ಭಾಗವಹಿಸುವ ಹಕ್ಕು. ಅದನ್ನ ಎನ್ಶೋರ್ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹಾಗಾಗಿ ಅವರ ಗ್ರಾಮದ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಏನಾದ್ರು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ನಡೆದ್ರೆ ಅಲ್ಲಿ ಅವ್ರಿಗೆ ಆ ದಿನ ಅಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಡುವಂಥದ್ದು. ನಿಮ್ಮ ಶಾಲೆಗಳಲ್ಲಿ ಇರಬಹುದಾದಂತ ಮಕ್ಕಳ ಸುರಕ್ಷತಾ ಸಮಿತಿ ಜೊತೆಗೆ ಪ್ರತಿ ಶಾಲೆಯಲ್ಲಿ ಕಡ್ಡಾಯವಾಗಿ ಚೈಲ್ಡ್ ರೈಟ್ಸ್ ಕ್ಲಬ್ ಬಂತಿದೆ. ನಿಮ್ಮ ವಸತಿ ಶಾಲೆಗಳಲ್ಲಂತ ಕ್ಲಬ್ ಇದ್ರೆ ಅಲ್ಲಿ ಮಕ್ಕಳು ಭಾಗವಹಿಸಿ ಅವ್ರ ನಿಗದಿತವಾಗಿ ಸಭೆ ನಡೆಸೋದಕ್ಕೆ ಬೇಕಾದ ವ್ಯವಸ್ಥೆ, ಸಭೆ ನಡೆಯೋ ತರದ್ದು ಅವ್ರಿಗೆ ಪೂರಕವಾದಂತ ವಾತಾವರಣವನ್ನು ಕೊಡೋದು. ಒಟ್ಟಾರೆಯಾಗಿ ಮಕ್ಕಳು ತಮ್ಮ ಬದುಕಿಗೆ ನೇರವಾಗಿ ಪರಿಣಾಮ ಬೀರಬಹುದಾದಂತ ವಿಷಯಗಳಲ್ಲಿ ಅವ್ರ ಅಭಿಪ್ರಾಯಗಳನ್ನ ಆಲಿಸುವುದಕ್ಕೆ ಬೇಕಾದಂತ ಮೆಕ್ಯಾನಿಸಮ್ಸ್ ನ ಕ್ರಿಯೇಟ್ ಮಾಡ್ಕೊಡೋದಿದೆಯಲ್ಲ, ಅದು ನಮ್ಮ ಶೈಕ್ಷಣಿಕ ಸಂಸ್ಥೆ ಮಾಡಬೇಕಾದ ಅತಿ ತುರ್ತು ಮತ್ತು ಆದ್ಯತೆಯ ವಿಷಯ. ಇಂಥ ಹಕ್ಕುಗಳನ್ನ ನಾವು ಮಕ್ಕಳಿಗೆ ಅವ್ರನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ, ಅಭ್ಯಾಸ ಮಾಡ್ಲಿಕ್ಕೆ, ಎಕ್ಸ್ಪೋಜರ್ ತಗೊಳ್ಳಿಕ್ಕೆ ಅವಕಾಶ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕೊಡಕ್ ಸಾಧ್ಯ ಆದ್ರೆ, ಇಂಥ ಒಂದು ವಾತಾವರಣದಲ್ಲಿ ನಮ್ಮ ಮಕ್ಕಳು ಬೆಳೆಯಕ್ ಸಾಧ್ಯ ಆದ್ರೆ ಅವರು ಭವಿಷ್ಯದಲ್ಲಿ ಒಬ್ಬ ಕ್ರಿಯಾಶೀಲ ನಾಗರಿಕರಾಗಿ ರೂಪುಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅವರಿಗೆ ಬಾಲ್ಯಾವಸ್ಥೆಯಲ್ಲಿ ಒಂದು ಸುರಕ್ಷಿತವಾದಂತ ಅನುಭವಗಳನ್ನು ಅವ್ರಿಗೆ ಕೊಟ್ಟಾಗ ಅವ್ರ ವ್ಯಕ್ತಿತ್ವ ಪೂರ್ಣ ಪ್ರಮಾಣದಲ್ಲಿ ಆರೋಗ್ಯಕರವಾಗಿ ರೂಪುಗೊಳ್ಳುತ್ತೆ ಅನ್ನೋದು ಈ ಎಲ್ಲ ಕಾಯ್ದೆ ಮತ್ತು ಪಾಲಿಸಿಯ ಆಶಯ. ನಮ್ಮ ವಸತಿ ನಿಲಯಗಳಲ್ಲಿ ಅಥವಾ ವಸತಿ ಶಾಲೆಗಳಲ್ಲಿ ಇಂಥ ಒಂದು ಅತ್ಯದ್ಭುತವಾದಂಥ ಉದ್ದೇಶಗಳನ್ನು ಹೊಂದಿರುವ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ 2016 ತಿದ್ದುಪಡಿ 2023 ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡೋಣ. ಆ ಮೂಲಕ ನಮ್ಮ ಶೈಕ್ಷಣಿಕ ಸಂಸ್ಥೆಯಲ್ಲಿರುವ ಮಕ್ಕಳಿಗೆ ಒಂದು ಒಳ್ಳೆಯ ವಾಸಯೋಗ್ಯ ವಾತಾವರಣವನ್ನ ಸೃಷ್ಟಿ ಮಾಡೋಣ ಅಂತ ಹೇಳ್ತಾ, ಬಹುಶಃ ನೀವು ಇದನ್ನ ಏನೇ ಪ್ರಶ್ನೆಗಳು ಇದ್ರ ಬಗ್ಗೆ ಇದ್ರೂ ಕೂಡ ನಿಮ್ಮ ಮೇಲಧಿಕಾರಿಗಳನ್ನ ಸಂಪರ್ಕ ಮಾಡಿ, ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವನ್ನು ಕೂಡ ಸಂಪರ್ಕ ಮಾಡಿ ನಿಮ್ಗೆ ಇದಕ್ಕೆ ಬೇಕಾದಂತ ಮಾರ್ಗದರ್ಶನವನ್ನ ನಿಮ್ಮ ಅಧಿಕಾರಿಗಳು ಮಾಡ್ತಾರೆ. ನಾವೆಲ್ಲರೂ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡುವ ದೊಡ್ಡ ಆಂದೋಲನದ ಭಾಗವಾಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ನಮಸ್ತೆ.